ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿಯನ್ನು ಕಂಡು ರಘು ಕಣ್ಣೀರು ಹಾಕಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಕುಟುಂಬಸ್ಥರ ಮಿಲನದ ಭಾಗವಾಗಿ ಮ್ಯೂಟಂಟ್ ರಘು ಅವರ ಪತ್ನಿ ಗ್ರೀಷ್ಮಾ ಆಗಮಿಸಿದ್ದಾರೆ. ಪತ್ನಿಯನ್ನು ಕಂಡು ಭಾವುಕರಾದ ರಘು ಆಕೆಯ ಹುಟ್ಟುಹಬ್ಬವನ್ನು ಮನೆಯಲ್ಲಿಯೇ ಅದ್ದೂರಿಯಾಗಿ ಆಚರಿಸಿ ಸಂಭ್ರಮಿಸಿದರು. ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಕುಟುಂಬಸ್ಥರ ಮಿಲನದ ಸಂಭ್ರಮ. ಇದಾಗಲೇ ಹಲವು ಸ್ಪರ್ಧಿಗಳ ಕುಟುಂಬದವರು ಆಗಮಿಸಿದ್ದಾರೆ. ಹಲವಾರು ದಿನಗಳಿಂದ ಕುಟುಂಬದವರನ್ನು ನೋಡದ ಸ್ಪರ್ಧಿಗಳು ಸಹಜವಾಗಿ ಕಣ್ಣೀರಾಗಿದ್ದಾರೆ. ಪತ್ನಿ, ಪತಿ, ಮಕ್ಕಳು, ಅಪ್ಪ, ಅಮ್ಮ, ಸಹೋದರರು ಹೀಗೆ ತಮ್ಮ ಆತ್ಮೀಯರನ್ನು ಕಂಡು ಸ್ಪರ್ಧಿಗಳು ಭಾವುಕರಾಗಿದ್ದಾರೆ. ಇದೀಗ ರಘು ಪತ್ನಿ ಗ್ರೀಷ್ಮಾ ಅವರು ಬಿಗ್ ಬಾಸ್ ಮನೆ ಒಳಗೆ ಬಂದಿದ್ದಾರೆ. ಯಾರು ಎಷ್ಟೇ ಬಲಿಷ್ಠರಾದರೂ ತಮ್ಮ ಆತ್ಮೀಯರನ್ನು ಬಹಳ ದಿನಗಳ ಬಳಿಕ ನೋಡಿದಾಗ ಭಾವುಕರಾಗಿ ಕಣ್ಣೀರಾಗುವುದು ಸಹಜ. ಅದೇ ರೀತಿ ರಘು ಉರ್ಫ್ ರಾಘವೇಂದ್ರ ಹೊಂಡದಕೇರಿ ಅವರು ಕೂಡ ಕಣ್ಣೀರಾಗಿ ಅರೆಕ್ಷಣ ಸೈಲೆಂಟ್ ಆಗಿ ಬಿಟ್ಟಿದ್ದಾರೆ. ಪತ್ನಿಯನ್ನು ನೋಡಿದ ಖುಷಿಯಲ್ಲಿ ರಘು ಅವರು ಆ ಒಂದು ಮಹತ್ವದ ವಿಷಯವನ್ನೇ ಮರೆತು ಬಿಟ್ಟಿದ್ದರು ಎನ್ನುವುದಕ್ಕಿಂತ ಪತ್ನಿಯನ್ನು ನೋಡಿದ ಖುಷಿಯಲ್ಲಿ ಪತ್ನಿಗೆ ವಿಶ್ ಮಾಡೋದನ್ನೇ ಮರೆತು ಬಿಟ್ಟರು. ರಘು ಅವರ ಹೆಂಡತಿ ಗ್ರೀಷ್ಮಾ ಅವರ ಹುಟ್ಟುಹಬ್ಬ ಎನ್ನುವುದು. ಇದನ್ನು ಗ್ರೀಷ್ಮಾ ಅವರೇ ನೆನಪು ಮಾಡಿದಾಗ ಆ ತಲ್ಲಣದಲ್ಲಿದ್ದ ರಘು ಅವರು ನನಗೆ ಗೊತ್ತು ಎಂದಿದ್ದಾರೆ. ಬಳಿಕ ಪತ್ನಿಯನ್ನು ಆತ್ಮೀಯವಾಗಿ ಆಲಿಂಗನ ಮಾಡಿಕೊಂಡು ಭಾವುಕರಾಗಿದ್ದಾರೆ. ಬಳಿಕ ಬಿಗ್ ಬಾಸ್ ಬಹುದೊಡ್ಡ ಸರ್ಪ್ರೈಸ್ ಮಾಡಿದ್ದರು. ಅದೇ ಗ್ರೀಷ್ಮಾ ಅವರ ಹುಟ್ಟುಹಬ್ಬವನ್ನು ಬಿಗ್ ಬಾಸ್ ಮನೆಯಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಇಂಥ ಹುಟ್ಟುಹಬ್ಬವನ್ನು ನನ್ನ ಜನ್ಮದಲ್ಲಿ ಆಚರಿಸಲಿಲ್ಲ. ಕೊನೆಯ ಉಸಿರು ಇರುವವರೆಗೂ ಇದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುತ್ತೇನೆ ಎಂದು ರಘು ಹೇಳಿದ್ದಾರೆ. ಅಂದಹಾಗೆ ರಘು ಅವರು ಕಾಂತಾರ ಚಾಪ್ಟರ್ 1 ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಇವರ ಪತ್ನಿ ಗ್ರೀಷ್ಮಾ ಮಾಡೆಲ್ ಆಗಿದ್ದಾರೆ. ಅನೇಕ ಜಾಹೀರಾತುಗಳಲ್ಲಿ ಕಾಣಿಸಿಕೊಳ್ತಿರೋ ಗ್ರೀಷ್ಮಾ ಸದ್ಯ ಫಿಟ್ನೆಸ್ ಟ್ರೈನಿಂಗ್ ಕೊಡುತ್ತಿದ್ದಾರೆ. ಚಂದನ್ ಶೆಟ್ಟಿ ಸೇರಿದಂತೆ ಕೆಲ ಸೆಲೆಬ್ರಿಟಿಗಳು ಕೂಡ ಇಲ್ಲಿ ಟ್ರೈನಿಂಗ್ ಪಡೆದು ತೂಕ ಇಳಿಸಿಕೊಂಡಿದ್ದಾರೆ. 6 ಪ್ಯಾಕ್ ಕೂಡ ಮಾಡಿಕೊಂಡಿದ್ದಾರೆ. ಗ್ರೀಷ್ಮಾ ಅವರು ಈಗ ಚಿತ್ರರಂಗದಲ್ಲಿ ನಡೆಯುವ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಅಥವಾ ಇನ್ಯಾವುದೇ ಆಟವಿದ್ದಾಗಲೂ ಕೂಡ ಅಲ್ಲಿ ಭಾಗವಹಿಸುತ್ತಾರೆ. ರಘು ಈಗ ಬಿಗ್ ಬಾಸ್ ಮನೆಯಲ್ಲಿ ಇರೋದ್ರಿಂದ ಗ್ರೀಷ್ಮಾ ಅವರು ಜಿಮ್ ನೋಡಿಕೊಳ್ಳುತ್ತಿದ್ದಾರೆ. ಬಿಗ್ ಬಾಸ್ ಮನೆಗೆ ಇವತ್ತಿನ ಎಪಿಸೋಡಲ್ಲಿ ನಾವು ರಘು ಅವರ ವೈಫ್ ಮತ್ತು ಮಗ ಬಂದಿರೋದು ನೋಡ್ಬೋದು. ರಘು ಅವರ ವೈಫ್ ಬರ್ಡೇ ಸೆಲೆಬ್ರೇಷನ್ ಬಿಗ್ ಬಾಸ್ ಮನೆಯಲ್ಲಿ ನಡೀತಾ ಇದೆ. ಎಲ್ಲರಿಗೂ ಎಲ್ಲ ಫ್ಯಾಮಿಲಿಯವ್ರಿಗೂ ಬಿಗ್ ಬಾಸ್ ಸರ್ಪ್ರೈಸಸ್ ಕೊಡ್ತಾ ಇದ್ದಾರೆ. ರಘು ಅವರ ವೈಫ್ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ರಘು ಅವರು ಕೂಡ ಒಬ್ಬ ಫಿನಾಲೆ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆಯವರು, ಚೆನ್ನಾಗಿ ಆಟ ಆಡ್ತಿದ್ದಾರೆ. ನೋಡೋಣ ರಘು ಅವರು ಗೆಲ್ತಾರೋ ಇಲ್ವೋ ಅಂತ. ಇವತ್ತಿನ ಎಪಿಸೋಡಲ್ಲಿ ರಘು ಅವರ ಫ್ಯಾಮಿಲಿ ಬಂದಿದೆ, ಮಾಳು ಅವರ ಫ್ಯಾಮಿಲಿ ಬಂದಿದೆ. ಇನ್ನು ಬರಬೇಕಾಗಿರೋದು ಸ್ಪಂದನ ಅವರ ಫ್ಯಾಮಿಲಿ. ನೋಡೋಣ ಅವರು ಇವತ್ತು ಬರ್ತಾರಾ ಇಲ್ಲ ನಾಳಿನ ಎಪಿಸೋಡಲ್ಲಿ ಬರ್ತಾರೆ ಅಂತ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.